ಕರ್ನಾಟಕದ ಈ ಮಹಾಸಂಗಮದ ಬೆಳ್ಳಿತಾರೆ ವೇದಿಕೆಗೆ ಇವತ್ತು ಸಿಂಹ ಬಂದಿದೆ. ಸಿಂಹ ಪ್ರಿಯಾ ಕೂಡ ಬಂದಿದ್ದಾರೆ. ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ಸ್ ವಸಿಷ್ಠ ಸಿಂಹ ಹಾಗೆ ಹರಿಪ್ರಿಯ ನಮ್ಮ ಈ ವೇದಿಕೆಯ ಬೆಳ್ಳಿತಾರೆ ಈ ವಿಶೇಷ ಸೆಷನ್ಗೆ ಆಗಮಿಸಿದ್ದೀರಿ. ನಿಮಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸರ್. ಥ್ಯಾಂಕ್ ಯು. ಓಕೆ, ವಸಿಷ್ಠ ಸಿಂಹ ಅವರೇ, ದಾಂಪತ್ಯ ಜೀವನ ಹೇಗಿದೆ? ಜೋರಾಗಿದೆ. ಜೋರಾಗಿದೆ ಅಂದ್ರೆ ಜೋರಾಗಿಲ್ಲ ಅಂದ್ರೆ ದಾಂಪತ್ಯ ಅಲ್ಲ ಅದು. ಹೌದು ಹೌದು. ಒಬ್ಬೊಬ್ಬರು ಇದ್ದಾಗ ತಣ್ಣಗೆ ಹೆಂಗೋ ಇರ್ತೀವಿ. ಸೊ ಎಲ್ಲಾ ಥರದಲ್ಲೂ ನಮ್ಮನ್ನ ಎಂಗೇಜ್ ಮಾಡಿ ನಮಗೆ ಬದುಕಿಗೊಂದು ಆಯಾಮ ಕೊಟ್ಟು ದಿಕ್ಕು ಕೊಟ್ಟು ಬದುಕಿಗೊಂದು ಆಯಾಮ ಕೊಟ್ಟು ದಿಕ್ಕು ಕೊಟ್ಟು ಒಂದು ಓರಿಯೆಂಟೇಷನ್ ಕೊಟ್ಟು ಅಂಡ್ ಜವಾಬ್ದಾರಿಗಳನ್ನ ಕಲಿಸ್ತಾ ಅವರು ಕಲಿತಾ ನಮ್ಮನ್ನ ತುಂಬಾ ಎಂಗೇಜ್ ಆಗಿಡೋದು ಅಲ್ಲಿ ಮನೆ ದೇವರು. ಮನೆ ದೇವರು. ಯಾವಾಗ ಪ್ರಿಯಮಾಂಕುರವಾಯಿತು ವಸಿಷ್ಠ ಸಿಂಹ ಅವರ ಮೇಲೆ ತಮಗೆ? ಯಾವಾಗ ನೋಡಿದ್ರಿ ಅವರನ್ನ? ಪ್ರೀತಿ ಶುರುವಾಗಿದ್ದು ಎಲ್ಲಿಂದ ಹರಿಪ್ರಿಯ ಅವರೇ? ಪ್ರೀತಿ ಶುರುವಾಗಿದ್ದು ಕರೆಕ್ಟ್ ಟೈಮ್ ಲೈನ್ ಗೊತ್ತಿಲ್ಲ. ಬಟ್ ಆಸ್ ಅನ್ ಆರ್ಟಿಸ್ಟ್ ಅವ್ರಿಗೆ ಇದು ಗೋಧಿ ಬಣ್ಣ ನನ್ನ ಸಿನಿಮಾ ನೋಡಿದಾಗ ನನಗೆ ತುಂಬ ಇಷ್ಟ ಆಗಿದ್ರು. ಅವ್ರ ವಾಯ್ಸ್ ನಂಗೆ ತುಂಬ ಇಷ್ಟ ಆಗಿತ್ತು, ಅವರ ನಟನೆ ಇಷ್ಟ ಆಗಿತ್ತು. ಆನ್ ಅ ಹೋಲ್ ಈಸ್ ಅ ಕಂಪ್ಲೀಟ್ ಆರ್ಟಿಸ್ಟ್ ಅಂತ ನನಗೆ ತುಂಬಾನೇ ಇಷ್ಟ ಆಗಿತ್ತು. ಅದಾದ್ಮೇಲೆ ಒಂದು ಪ್ರೀಮಿಯರ್ ಶೋಗೆ ಯಾವತ್ತೂ ಹೋಗಲ್ಲ ಯೂಶಲಿ, ಅಂದ್ರೆ ಕಂಟಿನ್ಯೂಸ್ ಶೂಟಿಂಗ್ಸ್ ಇತ್ತು. ಬಟ್ ಅವರು ಅದೇ ರೀತಿ ಅಂತೆ. ಬಟ್ ಇಬ್ರು ಅವತ್ತು ಒಂದು ಪ್ರೀಮಿಯರ್ ಶೋಗೆ ಹೋಗಿದ್ದೀವಿ, ಆ ರೀತಿ ಭೇಟಿ ಮಾಡಿದ್ವಿ. ನಾನು ಅವ್ರನ್ನ ನೋಡಿದ ತಕ್ಷಣ ಅವ್ರು ಮಾಡಿರೋಂಥ ಕೆಲಸದ ಬಗ್ಗೆ ಮಾತಾಡ್ಬೇಕು, ಕಂಗ್ರಾಚುಲೇಟ್ ಮಾಡ್ಬೇಕು ಅಂತ ಹೋಗಿ ಅವ್ರ ಹತ್ರ ಮಾತಾಡಿ ವಿಶ್ ಮಾಡಿದೆ. ಅದು ಮೊದಲನೇ ಭೇಟಿ. ನಾವು ಸಿಗಬೇಕು ಅಂತಿತ್ತು, ಅದಕ್ಕೆ ಅಲ್ಲಿ ಹೋಗೋಂಗ ಆಯ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಫಸ್ಟ್ ಪ್ರಪೋಸ್ ಮಾಡಿದ್ದು ನೀವೇನಾ? ಖಂಡಿತವಾಗ್ಲೂ ನಾನೇ. ಫಸ್ಟ್ ಪ್ರಪೋಸ್ ಮಾಡಿದಾಗಲೇ ಹರಿಪ್ರಿಯ ಅವರು ಒಪ್ಕೊಂಡ್ರ? ಅದು ಲವ್ ವಾಸ್ ಇನ್ ದ ಏರ್. ಅದು ಇನ್ನೇನು ಅಂದ್ರೆ ಇಬ್ರಿಗೂ ಪರಸ್ಪರ ಯೂಸ್ ಟು ಫೀಲ್ ಫಾರ್ ಈಚ್ ಅದರ್. ಅಂದ್ರೆ ಸಾಧಾರಣವಾಗಿ ಕೇವಲ ಕಲಾವಿದರಾಗಿ ಒಬ್ರಿಗೊಬ್ರು ಪರಿಚಯ ಆದವರು, ನಂತರ ದಿನಗಳಲ್ಲಿ ಒಳ್ಳೆ ಫ್ರೆಂಡ್ಸ್ ಆದ್ವಿ, ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಮನೆಗಳಲ್ಲೂ ನಮ್ಮ ಬಗ್ಗೆ ಅಂದ್ರೆ ಫ್ರೆಂಡ್ಸ್ ಆಗಿ ತುಂಬಾ ಚೆನ್ನಾಗಿ ನಡ್ಕೋತಾ ಇದ್ವಿ, ಕುಟುಂಬಗಳು ಕಲಿತಾ ಇತ್ತು. ಸೊ ಆ ಥರ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದವರು ನಂತರ ಅಂದ್ರೆ ಲೈಫಲ್ಲಿ ಇರುತ್ತಲ್ಲ, ಸವಾಲ್ಗಳಿರುತ್ತೆ, ಒಂದಷ್ಟು ಬೇಡದ ಘಟನೆಗಳು ನಡೆಯುತ್ತೆ. ಕೆಲವೊಂದ್ಸಲಿ ಕೆಲವು ಘಟನೆಗಳು ನಮ್ಮನ್ನ ಕುಗ್ಸುತ್ತೆ. ನನಗಂತ ನನ್ನ ಬದುಕಲ್ಲಿ ಅಂಥದ್ದೊಂದು ಘಟನೆ ನಡೆದಾಗ ಆಗ ನನಗೆ ಜೊತೆಗಾರ್ತಿಯಾಗಿ ನಿಂತು ಜೊತೆಯಾಗಿ ಇದ್ದು ಸಾಥ್ ಕೊಟ್ಟು ಆ ಒಂದು 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 ಬ್ಯಾಡ್ ಫೇಸ್ ಆಫ್ ಲೈಫ್ ಅಥವಾ ರಫ್ ಪ್ಯಾಚ್ ಆಫ್ ಲೈಫ್ ಇಂದ ಆಚೆ ಕರ್ಕೊಂಬರೋದಕ್ಕೆ ದೊಡ್ಡ ಪಾತ್ರ ಆಕೆದಿದೆ. ಸೊ ಅವಾಗ ಆ ಘಟನೆ ಎಲ್ಲ ನಡೆದ ಮೇಲೆ ನಂಗೆ ಒಂದ್ಸಲಿ ಮನವರಿಕೆ ಆಯ್ತು, ಯಾರನ್ನ ಹುಡುಕ್ಬೇಕು ನಾವು ಇಂಥ ಒಂದು ಅಂದ್ರೆ ಒಂದು ದೊಡ್ಡ ಸ್ಟಾರ್ ನಟಿಯಾಗಿದ್ದು ಹೊಸದಾಗಿ ಬಂದ ಕಲಾವಿದನ್ನ ಹುಡ್ಕೊಂಡು ಓಡ್ ಬಂದು ಕ್ರೌಡ್ ಅಲ್ಲಿ ಮಾಬ್ ಅಲ್ಲಿ ಮಾತಾಡಿಸ್ತಕ್ಕಂಥ ಕ್ಷಮತೆ ಇರೋ ವ್ಯಕ್ತಿಗಿಂತ ಸರಳತೆ ಇನ್ಯಾರಲ್ಲಿ ಹುಡುಕ್ಲಿ. ಅಲ್ಲಿಂದ ಗೆಳತಿಯಾಗಿ ಎಲ್ಲಾ ರೀತಿ ಕಷ್ಟ ಸುಖಗಳಲ್ಲೂ ಜೊತೆಗೆ ನಿಂತು, ಸೊ ನಾನು ಒಂದು ಕಷ್ಟಕರವಾದ ಸಿಚುವೇಶನ್ ಸನ್ನಿವೇಶದಲ್ಲಿ ಇದ್ದಾಗ ನಾನಿದ್ದೀನಿ, ಹೆದರ್ಕೋಬೇಡ, ಧೈರ್ಯ ತಗೋ, ಅಥವಾ ನಾನಿದ್ದೀನಿ ಅಂತ ಬೆಂತಟ್ಟಿ ಧೈರ್ಯ ತುಂಬತಕ್ಕಂಥ ಒಂದು ವಿಶ್ವಾಸ ಕೊಡೋಗಿಂತ ಆ ವಿಶ್ವಾಸಿ ಇನ್ಯಾರು ಬೇಕು? ಇನ್ನೆಲ್ಲೂ ಹುಡುಕ್ತಾ ಇದ್ದೀನಿ ನಾನು, ಇದೇನೆ ಈ ವ್ಯಕ್ತಿನೇ ಅಲ್ವಾ ನಂಗೆ ಸರಿ ಅಂತ ನನಗನ್ಸಿ. ಸೊ ಇನ್ನೇನು ಪ್ರಪೋಸ್ ಮಾಡಬೇಕು ಅನ್ನೋ ಟೆಂಡೆನ್ಸಿ ನನ್ನಲ್ಲಿ ಬಿಲ್ಡ್ ಆಗ್ತಿತ್ತು. ಮೀನ್ ವೈಲ್ ಆ ಒಂದು ಭಾವನೆ ಇನ್ನೊಂದು ಮತ್ತೊಂದು ಎಲ್ಲ ನಡೆದಾಗ ಹತ್ರದಿಂದ ನೋಡಿದಾಗ ವ್ಯಕ್ತಿಯನ್ನ, ಆಕೆಗೂ ಎಲ್ಲ ಒಂದ್ ಕಡೆ ಫೀಲಿಂಗ್ ಉಂಟಾಗಿತ್ತಂತ ಕಾಣುತ್ತೆ. ವಿ ಕುಡ್ ಫೀಲ್ ಫಾರ್ ಈಚ್ ಅದರ್. ಹೇಳೋ ಅವಕಾಶ ಮಾತ್ರ ನನಗೇ ಬೇಕು ಅಂತ ನಾನು ದಿಟ್ಟವಾಗಿ ಹೋರಾಡಿ ಪಡ್ಕೊಂಡು ಪ್ರಪೋಸ್ ಮಾಡಿದೆ. ವಸಿಷ್ಠ ಸಿಂಹ ಅವರು ಅವತ್ತು ನಿಮಗೆ ಪ್ರಪೋಸ್ ಮಾಡಿದಾಗ ನಿಮ್ಗೆ ಏನು ಅನಿಸಿತ್ತು? ಆ ರೀತಿ ಭಾವನೆ ನಿಮಗಿತ್ತ? ಆನಂತರ ನನ್ನ ಪಾರ್ಟ್ನರ್ ಆಗಿ ವಸಿಷ್ಠ ಸಿಂಹ ಅವ್ರು ಬಂದರೆ ನಾನೆಷ್ಟು ಕಂಫರ್ಟೇಬಲ್ ಆಗಿ, ನಾನೆಷ್ಟು ಖುಷಿಯಾಗಿರ್ತೀನಿ ಅಂತ ತಮ್ಗೆ ಅನಿಸಿದ್ದು ಯಾವಾಗ? ಅಫ್ಕೋರ್ಸ್, ಅಂದರೆ ನಾವು ಫ್ರೆಂಡ್ಸ್ ಆಗಿದ್ವಿ, ಅದು ಫ್ರೆಂಡ್ಶಿಪ್ ಪ್ರೀತಿಯಾಗಿ ಬದಲಾಗಿತ್ತು. ಅದು ಹೇಳ್ಕೊಂಡಿರ್ಲಿಲ್ಲ, ಬಟ್ ಸ್ಟಿಲ್ ಆ ಪ್ರೀತಿ ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ ನನಗೂ ಗೊತ್ತಾಗ್ತಿತ್ತು, ಅಂಡ್ ಹಾಗೆ ಅವ್ರಿಗೂ ಗೊತ್ತಾಗ್ತಿತ್ತು ಅನ್ಸುತ್ತೆ. ಅದಾದ್ಮೇಲೆ ನಾವು ಹೇಳಿದ್ವಿ, ಇಲ್ಲ ನಾನು ಪ್ರಪೋಸ್ ಮಾಡಬೇಕು, ನೀನು ಮಾಡಕ್ ಹೋಗ್ಬೇಡ ಅನ್ನೋದು ಒಂದು ಮಾತು ಬಂದಿತ್ತು. ಇವರೇ ನನ್ನ ಲೈಫ್ ಪಾರ್ಟ್ನರ್, ಇವ್ರ ಜೊತೆನೆ ನಾನು ಖುಷಿಯಾಗಿರ್ತೀನಿ ಅಂತ ನನಗೆ ಅನ್ಸೋದಕ್ಕೆ ಒಂದಷ್ಟು ಸಂದರ್ಭಗಳು ನಾವು ಒಟ್ಟಿಗೆ ಫೇಸ್ ಮಾಡಿರ್ತೀವಿ. ಆವಾಗ ನಾನು ಚಿಕ್ಕ ವಯಸ್ಸಿಗೆ ಅಪ್ಪನ ಕಳ್ಕೊಂಡಿದ್ದು. ಸೊ ಯುನೋ ಇನ್ ದ ಸೊಸೈಟಿ, ಒಂದು ಫಿಲಮ್ ಇಂಡಸ್ಟ್ರಿಯಲ್ಲೂ ಕೂಡ ಸಾಕಷ್ಟು ಘಟನೆಗಳು, ಸಾಕಷ್ಟು ಸರ್ಕಮ್ಸ್ಟಾನ್ಸಸ್ ಅಲ್ಲಿ ವಿ ಹ್ಯಾವ್ ಟು ಲುಕ್ ಸ್ಟ್ರಾಂಗ್ ಅಂಡ್ ಬೋಲ್ಡ್. ಒಳಗಡೆ ಒಂದು ಸ್ವಲ್ಪ ಭಯ ಇರುತ್ತೆ. ಅಫ್ಕೋರ್ಸ್ ತಾಯಿ ನನ್ನ ಜೊತೆನೆ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿದ್ರು, ಅವರೇ ನನ್ನ ಬ್ಯಾಕ್ ಬೋನ್, ಸ್ಟ್ರೆಂತ್, ಸಪೋರ್ಟ್ ಎಲ್ಲನೂ ಹೌದು.
ಬಟ್ ಸ್ಟಿಲ್ ಒಂದು ಸ್ವಲ್ಪ ಎಲ್ಲೋ ಭಯ ಇದ್ರೂ ಕೂಡ ಸ್ಟ್ರಾಂಗ್ ಫೇಸ್ ಹಾಕೊಂಡೇ ನಾವು ಫೇಸ್ ಮಾಡ್ತಿರ್ತೀವಿ. ಸೊ ಅಪ್ಪ ಇದ್ದಾಗಿನ ಹರಿಪ್ರಿಯನೇ ಬೇರೆ, ಅಪ್ಪ ಹೋದ್ಮೇಲಿನ ಹರಿಪ್ರಿಯನೇ ಬೇರೆ. ಸೊ ನನಗೆ ವಸಿಷ್ಠ ಅವರು ಸಿಕ್ಕಿದಾಗ ಏನು ಕಳ್ಕೊಂಡಿದ್ದೆ ಅಲ್ವಾ, ಒಂದು ಸ್ವಲ್ಪ ಆ ಧೈರ್ಯ ಅಥವಾ ಒಂದು ಐ ಡೋಂಟ್ ನೋ ದ ವರ್ಡ್ಸ್, ಬಟ್ ಸೊ ಅದು ನನಗೆ ವಾಪಸ್ ಸಿಕ್ದಂಗೆ ಆಯಿತು. ಸೊ ಇವ್ರ ಜೊತೆ ನಾನು ನನ್ನ ಇಡೀ ಜೀವನ ಖುಷಿಯಾಗಿ ಕಳಿಬೋದು, ಧೈರ್ಯವಾಗಿ ಕಳಿಬೋದು. ಈ ಮನುಷ್ಯನ ಜೊತೆ ಎಂಥ ಕಾಡಾಗ್ಲಿ ಅಥವಾ ಎಲ್ಲೇ ಕರ್ಕೊಂಡು ಹೋದ್ರು ಕೂಡ ಕಣ್ಣು ಮುಚ್ಕೊಂಡು ಇವ್ರ ಹಿಂದೆ ನಾನು ಹೋಗ್ತೀನಿ ಅಂತ ಧೈರ್ಯ ಬಂದಿತ್ತು. ಸೊ ಹಾಗಾಗಿ ಆ ಪ್ರಪೋಸಲ್ ಆಕ್ಚುಲಿ 1 ನಿಮಿಷದ್ದು 5 ನಿಮಿಷದ್ದು 1 ಅವರ್ದು ಆಗಿರ್ಲಿಲ್ಲ, ಒಂದು ಇಡೀ ರಾತ್ರಿಯ ಪ್ರಪೋಸಲ್ ಆಗಿತ್ತು ಫೋನ್ ಕಾಲಲ್ಲಿ. ಸೊ ಆ್ಯಂಡ್ ಆಲ್ರೆಡಿ ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ. ರಾತ್ರಿ ಒಂದು 10 ಗಂಟೆ 10 ಕಾಲಕ್ಕೆ ಫೋನ್ ಮಾಡಿದ್ದು, ಬೆಳಿಗ್ಗೆ 6 ಗಂಟೆಗೆ ಹೋಗ್ಲಿ ಲೇಟ್ ಆಯಿತು. ಇನ್ನೇನು ಅವ್ರ ತಂದೆ ಕಾರ್ಯ ಆಯ್ತು ಅವತ್ತು, ಸೊ ಪೂಜೆಗೆ ಲೇಟ್ ಆಗುತ್ತೆ, ಪುರೋಹಿತರು ಬಂದ್ಬಿಟ್ಟಿದ್ದಾರೆ, ಗೋ ಗೆಟ್ ರೆಡಿ ಅಂದ್ಬಿಟ್ಟು ಫೋನ್ ಇಟ್ಟಿದ್ದು. ಕೋಇನ್ಸಿಡೆಂಟ್ಲಿ ಆವತ್ತೇನೆ ಆಗಿದೆ. 12 ಗಂಟೆ ಆದ್ಮೇಲೆ ನಾವು ಆ ಲೆಕ್ಕಕ್ಕೆ ತಗೊಂಡ್ರೆ March 6th, ಆ ಒಂದು ವರ್ಷ ಹೇಳೋದು ಬೇಡ. ಸೊ ಆ ಒಂದು ವರ್ಷದಲ್ಲಿ ಅಪ್ಪ ಸಿಕ್ಕಿದ್ರು ವಾಪಸ್ ಒಂದೇ ಅಲ್ವಾ, ಆವತ್ತಿನ ನೆಕ್ಸ್ಟ್ ಡೇನೆ ಪೂಜೆ ಇತ್ತಪ್ಪಂದು. ಖಂಡಿತ. ಮಗು ಹುಟ್ಟಿದ ಮೇಲೆ ಹೇಗೆ ಬದಲಾಗಿದೆ ಜೀವನ? ಮನೆಗೆ ಹೋಗಬೇಕು ಅನ್ನೋದು ನಮ್ಗೆ ಯಾವತ್ತು ಅನಿವಾರ್ಯತೆ ಅಲ್ಲ. ಗಂಡ್ಮಕ್ಳಿಗೆ ಮನೆ ಇದೆ, ಹೋಗ್ತೀವಿ, ನಮ್ಮ ಮನೆ ನಮ್ಮ ಜವಾಬ್ದಾರಿ ಇಷ್ಟೇ. ಮನೆಗೆ ಹೋಗ್ಬೇಕು ಅಂತ ಅನ್ಸಿದ್ದು ಮದುವೆ ಆದ್ಮೇಲೆ. ಕಡಾಖಂಡಿತವಾಗಿ ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗ್ತಾ ಇರೋದೀಗ ಮಗು ಹುಟ್ಟಿದ್ಮೇಲೆ. ಮದುವೆಗಿಂತ ಮುಂಚೆ ಎಷ್ಟು ಸಲ ಕಾಲ್ ಮಾಡ್ತಿದ್ರು ಒಂದು ದಿನಕ್ಕೆ? ಮದುವೆ ಆದ್ಮೇಲೆ ಎಷ್ಟು ಸಲ ಕಾಲ್ ಮಾಡ್ತಾರೆ ವಸಿಷ್ಠ ಸಿಂಹ ಅವರು? ಅದು ಬದಲಾಗಿಲ್ಲ ಆಕ್ಚುಲಿ. ನಾವು ಆಕ್ಚುಲಿ ಜಾಸ್ತಿ ಮಾತಾಡ್ತೀವಿ ಇನ್ನು ಫೋನಲ್ಲಿ, ಈಗಲೂ ಕೂಡ ಅಷ್ಟೇ ಗಂಟೆಗಟ್ಲೆ ಮಾತಾಡ್ತಿರ್ತೀವಿ. ರೀಸೆಂಟ್ ಆಗಿ ಬಾಣಂತನದಲ್ಲಿ ದೊಡ್ಡಮ್ಮ ನನ್ನ ಜೊತೆ ಮಲ್ಗೋರು ಮಗುನ್ ನೋಡ್ಕೊಂಡು. ಸೊ ಫೋನಲ್ಲಿ ಇದೆ, ನಾನು ರಾತ್ರಿ ಮಾತಾಡ್ತಾನೆ ಇದ್ದೆ, ಯಾರ ಹತ್ರ ಅಷ್ಟೊತ್ತು ಮಾತಾಡ್ತಾ ಇದೆಯಾ ಅಂತ. ಯಾರ ಹತ್ರನೂ ಇಲ್ಲ ದೊಡ್ಡಮ್ಮ, ನಾನು ಗಂಡನ ಜೊತೆ ಮಾತಾಡ್ತಿದ್ದೀನಿ ಅಂತ. ಸೊ ಹಾಗೆ ನಾವು ಫೋನಲ್ಲಿ ಇವತ್ತಿಗೂ ತುಂಬಾ ಕಂಫರ್ಟಬಲ್ ಆಗಿ ಅವರ್ಗಟ್ಲೆ ಮಾತಾಡ್ತೀವಿ. ಅದು ಬದಲಾಗಿಲ್ಲ, ಆಗೋದು ಇಲ್ಲ. ಅಂದ್ರೆ ಈಗ ಮದುವೆಗೆ ಸಹಜವಾದ ಜವಾಬ್ದಾರಿಗಳು ಅದೆಲ್ಲ ಬರುತ್ತಲ್ಲ, ಆಯಾಮಗಳು ಬದಲಾಗ್ತವೆ. ಬಟ್ ಲವರ್ಸ್ ಆಗಿದ್ದಾಗ ಆ ಮಿಸ್ಸಿಂಗ್ ಫ್ಯಾಕ್ಟರ್ ಗೊತ್ತಾ, ಯಾವಾಗ ಸಿಗಕ್ಕಾಗಲ್ಲ. ಸೊ ಅವಕಾಶ ಸಿಕ್ಕಾಗ ಫೋನಲ್ಲೇ ಮಾತಾಡಬೇಕು, ಅದೇ ಒಂದು ಸಂತೋಷ, ಅದೊಂದು ತೃಪ್ತಿ. ಅದು ಆ ಆಂಗಲ್ ಮಿಸ್ ಆಗಬಾರ್ದು ಅನ್ನೋದು ಇಬ್ರಿಗೂ ಪ್ರಾಬಬ್ಲಿ ಗಟ್ಟಿಯಾಗಿರೋದ್ರಿಂದ ಆಗೀಗ ಆಚೆ ಹೋದ್ರು ಒಂದು 5 ನಿಮಿಷ ಆದ್ರೂ ಫೋನ್ ಮಾಡ್ಬಿಡ್ತೀವಿ. ಹರಿಪ್ರಿಯ ಅವರೇ, ತಾಯ್ತನವನ್ನು ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಿ? ಎಲ್ಲರೂ ಕರಿಯರ್ ಅಂತೇಳಿ ಹೋಗ್ತಾರೆ, ಆದರೆ ತಾವು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ. ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಿ ತಾಯ್ತನವನ್ನು? ಐ ಆಮ್ ಎಂಜಾಯಿಂಗ್ ಟು ದ ಫುಲ್ಲೆಸ್ಟ್. ತುಂಬಾನೇ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀನಿ. ಸಾಕಷ್ಟು ನನಗೆ ಕಲಿಯೋದಕ್ಕೆ ಸಿಗ್ತಾ ಇದೆ ನನ್ನ ಮಗನಿಂದ ನನಗೆ. ಅಂಡ್ ನನ್ನ ಕೇಪಬಿಲಿಟೀಸ್ ನನಗೆ ಇದರಿಂದ ಗೊತ್ತಾಗ್ತಿದೆ ಆಕ್ಚುಲಿ. ಅಂಡ್ ಎಲ್ಲ ತಾಯಂದ್ರಿಗೂ ದೊಡ್ಡ ಸಲಾಂ, ನನ್ನ ತಾಯಿಗೆ ಮತ್ತೆ ಎಲ್ಲ ತಾಯಂದ್ರಿಗೂ, ಬಿಕಾಸ್ ಆಫ್ ದೇರ್ ಪೇಷನ್ಸ್. ಅಂಡ್ ಪೇಷನ್ಸ್ ಇತ್ತು, ಮದುವೆ ಆದ್ಮೇಲೆ ಇನ್ನೂ ಬಂತು, ಅಂಡ್ ಮಗು ಆದ್ಮೇಲೆ ಇನ್ನೂ ಹೆಚ್ಚಾಗ್ತಿದೆ ಅದು ದಿನದಿನಕ್ಕೂ. ಪೇಷನ್ಸ್, ಎನರ್ಜಿ ಲೆವೆಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ಓಕೆ ಇಷ್ಟೇನಾ ಅಂತ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಅದು ನಮ್ಮ ಹೆಣ್ಮಕ್ಳಿಗೆ ಓಕೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ತಕ್ಕಂಗೆ ನಮ್ಮ ಕೇಪಬಿಲಿಟೀಸ್ ಕೂಡ ನಮಗೆ ನಾವೇ ಅರಿತಾ ಹೋಗ್ತೀವಿ. ಓಕೆ ನಾವು ಇಷ್ಟೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಬೋದಲ್ವಾ, ಇಷ್ಟೆಲ್ಲ ಮಲ್ಟಿ ಟಾಸ್ಕ್ ಮಾಡ್ಬೋದಲ್ವಾ ಅಂತ ನಮಗೆ ಅದು ಲರ್ನಿಂಗ್. ಸೊ ಇನ್ ದಟ್ ವೇ ಐ ಆಮ್ ಎಂಜಾಯಿಂಗ್. ನನಗೆ ಬ್ರೇಕ್ ಬೇಕಾಗಿತ್ತು, ಬಿಕಾಸ್ ಮದುವೆ ಆದ್ಮೇಲೆ ಆ ಒಂದು ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡಬೇಕಾಗಿತ್ತು, ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದ್ಮೇಲೆ ಈಗ ಮಗು ಜೊತೆ ಕೂಡ ಟೈಮ್ ಕೊಡ್ತಾ ಇರೋದ್ರಿಂದ ಒಂದೊಂದು ಸಣ್ಣದು ಅವ್ರೇನಾದ್ರೂ ಕಲ್ತು ಮಾಡಿದಾಗ ಅದನ್ನ ನಾವೇ ವಿಟ್ನೆಸ್ ಮಾಡಿದಾಗ ಆಗುತ್ತಲ್ಲ ಖುಷಿ. ಅದು ಫೋನಲ್ಲಿ ಕೇಳಿಸ್ಕೊಳ್ಳೋದಕ್ಕಿಂತ ನಾವೇ ಇದ್ದು ನೋಡಿದಾಗ ಆಗುತ್ತಲ್ಲ ಖುಷಿ. ದಟ್ ಐ ಆಮ್ ಎಂಜಾಯಿಂಗ್. ಬಟ್ ಆಲ್ಸೋ ಸ್ಟೋರೀಸ್ ಕೇಳ್ತಾ ಇದ್ದೀನಿ. ಸಿನಿಮಾ ಶುರು ಆದ್ರೂ ಅವನನ್ನು ಜೊತೆ ಕರ್ಕೊಂಡು ಹೋಗ್ತೀನಿ, ನಾನು ಮನೇಲಿ ಬಿಟ್ಟು ಹೋಗಲ್ಲ. ಐ ವುಡ್ ಸೇ ಶಿ ಇಸ್ ಮೋಸ್ಟ್ ಡಿವೋಟೆಡ್ ಮದರ್. ಇಬ್ರು ಕಲಾವಿದರು. ತಮ್ಮ ಪಾಪುವನ್ನ ಸಿನಿಮಾ ರಂಗಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ಆಲೋಚನೆ ಏನಾದ್ರೂ ಇದೆಯಾ? ಅಥವಾ ಖಂಡಿತ ಇಲ್ಲ. 8 ತಿಂಗಳೀಗ ಅಂತ ಅವನ ಭವಿಷ್ಯನ ಅವನೇ ಕಟ್ಕೋಬೇಕು. ತಂದೆ ತಾಯಿಗೊಂದು ಕನಸಿರುತ್ತಲ್ಲ, ತಮ್ಮ ಮಗ ಹಿಂಗಾಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಕನಸಿದೆ, ಗಟ್ಟಿಮುಟ್ಟಾದ ಯುವಕ ಆಗ್ಬೇಕು, ಆರೋಗ್ಯವಂತ ಯುವಕ ಆಗ್ಬೇಕು, ಸ್ವಲ್ಪ ಸಂಯಮ ಇರೋ ಯುವಕ ಆಗ್ಬೇಕು, ನಮ್ಮ ಚರಿತ್ರೆ, ನಮ್ಮ ಇತಿಹಾಸ ಇವೆಲ್ಲ ತಿಳಿದಂಥ, ನಮ್ಮ ಜರ್ನಿ, ನಮ್ಮ ರೂಟ್ಸ್ನ ಅರ್ಥ ಮಾಡ್ಕೊಂಡಂಥ ಒಬ್ಬ ಯುವಕ ಆದ್ರೆ ಸಾಕು. ಅವನ ಕರಿಯರ್ ಆಯ್ಕೆ ಒಂದು. ನನಗೆ ಅವನ ಸಾಕಷ್ಟು ಜನಕ್ಕೆ ಖುಷಿನ ಹಂಚಬೇಕು ಅನ್ನೋದು ಮುಂಚೆಯಿಂದ. ಖಂಡಿತ. ಮಗ ಬಂದ ಮೇಲೆ ಬದುಕು ಹೇಗೆ ಬದಲಾಗಿದೆ? ಜವಾಬ್ದಾರಿ ಎಷ್ಟು ಜಾಸ್ತಿ ಆಗಿದೆ?
ಒಂದು ಪರಿಪೂರ್ಣತೆ ಇದೆ. ಅಂದ್ರೆ ಒಬ್ಬರೇ ಇದ್ದಾಗ ಒಂದು ಒಂದು ನಮಗೆ ನಮ್ಮ ಸ್ವೇಚ್ಛೆ ಇರುತ್ತಲ್ಲ, ಅದೇ ಜೀವನ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದು ಒಂದು ಸೈಡ್ ಅದು ಲಕ್ಸುರಿ ಆಗ್ಬೋದು, ಅಥವಾ ಒಂದು ಸೈಡ್ ಅದು ಜಸ್ಟ್ ಫಾರ್ ಸಮ್ ಫ್ಯೂ ಮಿನಿಟ್ಸ್ ಆಫ್ ಯು ಅವರ್ಸ್ ಆಫ್ ಜಾಯ್ ಮೊಮೆಂಟ್ಸ್ ಇರುತ್ತಲ್ಲ, ಅದು ಅದೇ ಪೂರ್ತಿ ಅದೇ ಎಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಮದುವೆ ಆದ್ಮೇಲೆ ಮತ್ತೆ ಮಗು ಆದ್ಮೇಲೆ ಅರ್ಥ ಆಗ್ತಾ ಹೋಗುತ್ತೆ, ನಮ್ಮ ಅನ್ಲರ್ನಿಂಗ್ ಆಫ್ ಲೈಫ್ ಆಗ್ತಾ ಹೋಗುತ್ತೆ ಈ ಕುಟುಂಬ ಕಟ್ಕೊಳ್ಳೋ ಒಂದು ಭರದಲ್ಲಿ. ಸೊ ನಾವೇನನ್ನು ಬದುಕು ಅನ್ಕೊಂಡಿದ್ವಿ ಅದು ಕೇವಲ ಅದೊಂದು ಸುಮ್ಮನೆ ಆ ಕ್ಷಣಿಕವಾದ ಒಂದು ಜಾಯಸ್ ಮೊಮೆಂಟ್ಸ್ ಅನ್ನೋದು ಬಿಟ್ರೆ, ಅಥವಾ ಒಂದು ಲಕ್ಸುರಿ ಅನ್ನೋದು ಬಿಟ್ರೆ ಅದು ಬೇರೆ ಏನಲ್ಲ. ಬದುಕು ಆಕ್ಚುಲಿ ಇದು ನಮ್ಮ ಕುಟುಂಬ, ನಮ್ಮವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡಕ್ ನಿಲ್ಲೋದು. ಯಾವ ಪರಿಸ್ಥಿತಿಯಲ್ಲೂ ಎಂಥದ್ದೇ ವಿಷಯ ನಡೆದ್ರು, ಘಟನೆ ನಡೆದ್ರೂ ಕೂಡ ಎಲ್ಲವನ್ನೂ ಎದುರಿಸಿ ಕುಟುಂಬಕ್ಕೋಸ್ಕರ ನಿಲ್ಬೇಕು ಅನ್ನೋ ಒಂದು ವಿಷಯ, ಆಯಾಮ, ಜೊತೆಗೆ ಇದೇ ಸರ್ವಸ್ವ ಅನ್ನೋ ಒಂದು ವಿಚಾರ ಅರ್ಥ ಆಗೋದು ಈ ಪ್ರಾಸೆಸ್ ಅಲ್ಲೇ. ಕರೆಕ್ಟ್. ನಾವು ಮಾಗೋದಿಲ್ಲೇ. ಮದುವೆಯಾಗಿ ಮಗು ಆಗುವಂಥ ಸಮಯ, ಬಹುತೇಕ ಜನ ನಟಿಯರು ನಮಗೆ ಕರಿಯರೇ ಮುಖ್ಯ ಅಂಥೇಳಿ ಹೇಳ್ತಾರೆ. ಆದರೆ ಮಗು ಆದ ನಂತರ ಅವಕಾಶಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ತಾಯ್ತನವನ್ನು ಸ್ವಲ್ಪ ಡಿಲೇ ಮಾಡ್ತಾರೆ, ಈ ರೀತಿ ಎಲ್ಲ ಆಗುತ್ತೆ. ತಾವು ಅಂಥವ್ರಿಗೆ ಏನು ಹೇಳ್ತೀರಿ ಈಗಿನ ನಟ ನಟಿಯರಿಗೆ? ಇನ್ಫ್ಯಾಕ್ಟ್ ಇವಾಗ ನೋಡಿದ್ರೆ ಈ ಜನರೇಷನ್ ಅಲ್ಲಿ ಸಾಕಷ್ಟು ಜನ ಮದ್ವೆ ಮಾಡ್ಕೊಂಡು ತುಂಬಾ ಈಗ ನ್ಯೂ ಮಾಮ್ಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಅಂದ್ರೆ ಅವ್ರವ್ರ ಚಾಯ್ಸಸ್ ಅದು, ಬಿಕಾಸ್ ಐ ಆಮ್ ನೋಬಡಿ ಟು ಟಾಕ್ ಅಬೌಟ್ ದೇರ್ ಚಾಯ್ಸಸ್. ಈಗ ಇದು ನನ್ನ ಚಾಯ್ಸ್ ಆಗಿತ್ತು. ನನಗೆ ನನ್ನ ಫ್ಯಾಮಿಲಿ ಜೀವನ ಇಷ್ಟ, ನನಗೆ ಪ್ರಿಫರೆನ್ಸ್ ನನ್ನ ಫ್ಯಾಮಿಲಿ, ಮತ್ತು ನಾನು ಐ ವಾಂಟ್ ಟು ಫೀಲ್ ದಟ್ ಕಂಪ್ಲೀಟ್ ವುಮೆನ್ಹುಡ್. ನಾನು ಒಂದು ಕಂಪ್ಲೀಟ್ ಆಗಿ ಒಂದು ಆ ಹೆಣ್ತನನ ಅನುಭವಿಸ್ಬೇಕು, ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದು. ಸೊ ಹಾಗಾಗಿ ನಾನು ಇದನ್ನ ಚೂಸ್ ಮಾಡಿಕೊಂಡೆ. ಸೊ ಯಾವತ್ತೂ ಆಗಿರಲಿ ಕೆರಿಯರ್ ಅದೊಂದು ಪ್ರೊಫೆಷನ್ ಅಷ್ಟೇ. ಆ ಪ್ರೊಫೆಷನ್ ಯಾವತ್ತು ಬೇಕಾದರೂ ಕೆಲಸ ಮಾಡ್ಬೋದು. ನಾನು ಆ್ಯಕ್ಟಿಂಗ್ನ ಕೂಡ ಹಾಗೆ ನೋಡಿದ್ದು, ಇದು ನನ್ನ ಕೆಲಸ ಅಂತಾನೆ ನೋಡಿದ್ದು. ಅಫ್ಕೋರ್ಸ್ ನಮ್ಮ ಬಾಡಿಲಿ ಚೇಂಜಸ್ ಆಗುತ್ತೆ ಮಗು ಮಾಡ್ಕೊಂಡಾಗ, ಅದೆಲ್ಲ ಇದೆ. ಬಟ್ ಇದನ್ನ ನಾವು ಮುಂದೆ ಮಾಡೋಕ್ಕಾಗಲ್ವೇ, ಮುಂದಕ್ಕೆ ಕೆಲಸ ಮಾಡ್ಬೋದಲ್ವಾ? ಸೊ ಹಾಗಾಗಿ ನನ್ನ ನೋ ರಿಗ್ರೆಟ್ಸ್ ಅಟ್ ಆಲ್. ಒಂದಿಷ್ಟು ರಿಗ್ರೆಷನ್ನು ಇಲ್ಲ, ನಾನು ಎಂಜಾಯಿಂಗ್ ಇಟ್. ಸೊ ಆ ಥರ ಡಿಲೇ ಮಾಡೋರಿಗೆ ನಾನೇನು ಹೇಳಕ್ ಬಯಸಲ್ಲ, ಯಾಕಂದ್ರೆ ಅದು ಅವರ ಡಿಸಿಷನ್, ಅವರ ಇಷ್ಟ. ಒಂದೇನಂದ್ರೆ ಐ ಜಸ್ಟ್ ವಾಂಟ್ ಟು ಆಡ್ ಸಮಥಿಂಗ್ ಟು ಇಟ್. ಮದುವೆ ಆಗಕ್ಕೆ ಒಂದು 10 ವರ್ಷದ ಹಳೆ ಇಂಟರ್ವ್ಯೂ ತೆಗೆದು ನೋಡ್ರು, ಆಗ್ಲೂ ಶಿ ಹ್ಯಾಡ್ ಟೋಲ್ಡ್ ನಾನು ಮದುವೆ ಆದ್ಮೇಲೆ ಬ್ರೇಕ್ ತಗೋತೀನಿ ಅಂತ. ಶಿ ಗಾಟ್ ಮ್ಯಾರಿಡ್ ವೆನ್ ಶಿ ವಾಸ್ ಬಿಸಿ, ಅವಕಾಶ ಇಲ್ಲದೆ ಮದುವೆ ಆಗಿದ್ದಲ್ಲ. ಅಂಡ್ ಮದುವೆ ಆದ ನಂತರ ಬಂದ ಅವಕಾಶಗಳನ್ನ ಯಾವ್ದನ್ನು ಒಪ್ಪಲಿಲ್ಲ, ಬಿಕಾಸ್ ಶಿ ವಾಂಟೆಡ್ ಟು ಡೆಡಿಕೇಟ್ ಹರ್ ಟೈಮ್ ಟು ದ ಫ್ಯಾಮಿಲಿ. ಅದಾಗಿದ್ರಿಂದನೇ ಇವತ್ತು ನಾವು ಕೂತ್ಕೊಂಡು ಇಷ್ಟರ ಮಟ್ಟಿಗೆ ಮಾತಾಡಕ್ಕೆ ಆಗ್ತಿದೆ. ಇಲ್ಲಾಂದ್ರೆ ನಮ್ಗೆ ಈ ಕಲಿಕೆನೂ ಸಿಗ್ತಾ ಇರಲಿಲ್ಲ. ಅಂಡ್ ಪ್ರಾಬಬ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಸಿಗ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳದೆ ಇದ್ರೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋದೆ. ಅಂಡ್ ಈಗ ಈ ಒಂದು ನಿರ್ಧಾರ, ಆಕೆಯ ನಿರ್ಧಾರ, ಬ್ರೇಕ್ ತಗೋಬೇಕು, ಫ್ಯಾಮಿಲಿನ ಕಟ್ಕೋಬೇಕು, ಜೊತೆಲಿ ಇದ್ದು ನೋಡ್ಕೋಬೇಕು ಅನ್ನೋ ಒಂದು ನಿರ್ಧಾರ ಏನ್ ತುಂಬಾ ಹಿಂದೆ ತಗೊಂಡಿದ್ದಲ್ಲ, ಆ ನಿರ್ಧಾರದಿಂದ ನಮ್ಮ ಕುಟುಂಬ ಇವತ್ತು ಈ ತರ ಇದೆ, ಚೆನ್ನಾಗಿದ್ದೀವಿ. ಅಂಡ್ ಟೈಮಲ್ಲಿ ಇನ್ಫ್ಯಾಕ್ಟ್ ನನಗೆ ಪ್ರೆಗ್ನೆನ್ಸಿ ಈ ತರದ ಪಾತ್ರಗಳೇ ಬಂದಿತ್ತು ಕೂಡ. ಒಂದು 3-4 ಚಿತ್ರಗಳು ಅವಕಾಶ ಹಾಗೆ ಬಂದಿತ್ತು, ಐಲ್ ಬಿ ಕ್ಯಾರಿಂಗ್ ಇನ್ ದ ಮೂವಿ ಅನ್ನೋ ತರ. ಬಟ್ ನಾನು ಅಂದ್ರೆ ಏನಾದ್ರು ತೊಂದರೆ ಆದ್ರೆ ಆ ಟೈಮಲ್ಲಿ ತುಂಬಾ ಅಂದ್ರೆ ನಾನು ವರ್ಕ್ ಬಗ್ಗೆನೂ ತುಂಬಾ ಫೋಕಸ್ಡ್ ಆಗಿರ್ತೀನಿ. ಆ ಟೈಮಲ್ಲಿ ನನ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ, ಅಥವಾ ವರ್ಕ್ಗೆ ನಾನು 100% ಕೊಡಕ್ ಆಗ್ಲಿಲ್ಲ ಅಂದ್ರೆ ಅಂತ ಒಪ್ಲಿಲ್ಲ. ಪ್ರೊಫೆಷನ್ ಇಸ್ ಪಾರ್ಟ್ ಆಫ್ ಲೈಫ್, ಸಿಂಪಲ್, ಇಟ್ ಇಸ್ ನಾಟ್ ಲೈಫ್. ಹರಿಪ್ರಿಯ ಅವರೇ, ಹೀರೋಯಿಸಮ್ ಬಗ್ಗೆ ನಾವು ಮಾತಾಡ್ತೀವಿ. ಪ್ಯಾನ್ ಇಂಡಿಯಾದಂಥ ಸಿನಿಮಾಗಳಲ್ಲಿ ಮೊದಲ ಪಾರ್ಟ್ನಲ್ಲಿ ಹೀರೋಯಿನ್ ಇರ್ತಾರೆ, ಸೆಕೆಂಡ್ ಪಾರ್ಟ್ ಅಂತ ಹೇಳಿ ಬಂದಾಗ ಆ ಹೀರೋಯಿನನ್ನು ಆ ಸಿನಿಮಾಗೆ ಅವ್ರು ಇರೋದಿಲ್ಲ, ಅದರಲ್ಲಿ ಅಭಿನಯ ಮಾಡೋದಿಲ್ಲ ಅವರು. ಯಾಕೆ ಒಬ್ಬರು ನಟಿಗೆ ಹೀರೋಯಿನಿಸಮ್ ಯಾಕೆ ಸಾಧ್ಯ ಇಲ್ಲ? ಮಾಡೋದಿಲ್ಲ ಅಂತಲ್ಲ, ಅವಕಾಶ ಇದ್ರೆ ಜಾಗ, ಪಾತ್ರ, ಅದಕ್ಕೆ ಏನು ನೀಡು ಅವಶ್ಯಕತೆ ಇದ್ರೆ ಖಂಡಿತ ಎಸ್. ಬಟ್ ಅದು ಯಾರ್ ಕತೆ ಬರೀತಾರೆ ಅಲ್ವಾ, ಯಾರ್ ಕತೆ ಕಟ್ತಾರೆ ಅವ್ರನ್ನ ಕೇಳ್ಬೇಕು. ಪಾಪ ಅಂದ್ರೆ ನಾನು ಹೀರೋಯಿನ್ಸ್ ಪರವಾಗಿ ಮಾತಾಡೋದಾದ್ರೆ, ವಿ ವಾಂಟ್ ಟು ಬಿ ಸೀನ್. ಅಂಡ್ ನನಗೆ ಸ್ಪೆಷಲಿ ಒಂದು ಸ್ಟೋರಿ ಟೆಲ್ಲಿಂಗ್ ತುಂಬಾ ಇಷ್ಟ. ಸೊ ಐ ಲವ್ ಇಟ್. ಸೊ ಬರೀ ಸಾಂಗ್ಸ್ಗೆ, ಬರೀ ಮರ ಸುತ್ತೋದಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು ಹೀರೋಯಿನ್ಸ್ ಅನ್ನೋದು ನನ್ನ ಇದು. ಅಥವಾ ನನ್ನ ಜರ್ನಿ ನೀವು ನೋಡಿದ್ರು ನಾನು ಆಯ್ಕೆ ಮಾಡಿರೋಂಥ ಪಾತ್ರಗಳು ಅದೇ ರೀತಿ. ನನಗೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದ್ರೆ ಮಾತ್ರ ನಾನು ಸಿನಿಮಾ ಮಾಡೋದು. ಅಭಿನಯ ಅನ್ನೋದು ಅದು ಅಂದ್ರೆ ಸ್ಕೂಲಲ್ಲಿ ನಾಟಕಗಳಿಗೆ, ರೂಪಗಳಿಗೆ ಸೀಮಿತವಾಗಿತ್ತು. ಹಣೆ ಬರ ಇಲ್ಲಿ ಕರ್ಕೊಂಬ. ಅಭಿಮಾನ, ಅಪಮಾನ, ಸನ್ಮಾನ, ಇದನ್ನ ಹೇಗೆ ಸ್ವೀಕರಿಸಿದ್ರಿ? ಎಲ್ಲವೂ ಒಂದೇ ಸಮವಾಗಿ ಸ್ವೀಕರಿಸ್ಬೇಕು ಅಂತ ನಂಬ್ತೀನಿ ಕೂಡ. ಯಾಕಂದ್ರೆ
ನಮ್ಮನ್ನ ಹೊಗಳಿದ ತಕ್ಷಣ ನಾವು ಹಿಗ್ಗಿದ್ರೆ ನಾಳೆ ದಿವಸ ಏನಾಗಬಹುದು ಅನ್ನೋ ಕಲ್ಪನೆ ಯಾರಿಗೂ ಇಲ್ಲ. ಇದೇ ಶಾಶ್ವತ ಅಲ್ಲ. ನಮ್ಮನ್ನ ತೆಗಳಿದ ತಕ್ಷಣ ಕುಗ್ಗಿದ್ರೆ ಮತ್ತೆ ಇವ್ರುಗಳೇ ಇರ್ತಾರೆ, ಇವ್ರುಗಳು ಹಿಂಗೆ ತೆಗಳ್ತಾನೆ ಇರ್ತಾರೆ, ನಮ್ಮನ್ನ ನಾಳೆ ಅನ್ನೋದು ಅನ್ಸರ್ಟೈನ್, ಏನು ಗೊತ್ತಿಲ್ಲ ಅನ್ನೋಂಗಲ್ಲ. ನಾಳೆ ಬೇರೆ. ಅಂಡ್ ಇವತ್ತು ಅನ್ನೋದು ಏನಿದೆ, ಪ್ರಸ್ತುತ ಏನಿದೆ, ಇದರಲ್ಲಿ ನಮ್ಮ ಪ್ರಯತ್ನ ಅಷ್ಟೇ ನಿರಂತರ. ಸೊ ಒಂದು ಸಲಿ ಅನುಮಾನ ಇರ್ಬೋದು, ಒಂದು ಸಲ ಅವಮಾನ ಆಗ್ಬೋದು, ಮತ್ತೊಂದು ಕಡೆ ಸನ್ಮಾನ ಆಗ್ಬೋದು. ಎಲ್ಲವನ್ನೂ ಸಮಚಿತ್ತವಾಗಿ ಸ್ವೀಕರಿಸಿದಾಗ ಮಾತ್ರ ನಾವು ನಮ್ಮ ಕೆಲಸದ ರೆಪಕಷನ್ ಏನಿದೆಯಲ್ಲ ಅದರಿಂದ ಅಂತರ ಕಾಯ್ಕೋಬೇಕು ಬೇಸಿಕಲಿ. ಯಾಕಂದ್ರೆ ಅಲ್ಲಿಗೆ ಬರೋ ಆ ಕೆಲ್ಸಕ್ಕೆ ಬರ್ತಕ್ಕಂಥ ಹಮ್ಮು ಬಿಮ್ಮು ಇನ್ನೊಂದು ಇತ್ಯಾದಿಗಳೇನಿದೆಯಲ್ಲ ಅದನ್ನ ಮೈ ಮೇಲೆ ಎಳ್ಕೋಬಾರ್ದು. ಅದನ್ನ ಜಾಕೆಟ್ ತರ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡ್ಬೇಕು ಮನೆಯೊಳಗೆ. ಕರೆಕ್ಟ್. ಹರಿಪಿರಿ ಅವರೇ, ಗಂಡನ ಪ್ರೊಫೆಷನ್ಗೆ ತಾವು ಕೂಡ ಕಲಾವಿದರು, ಹೇಗೆ ತಾವು ಸಪೋರ್ಟಿವ್ ಆಗಿ ನಿಂತಿದ್ರಿ ಅಥವಾ ನಿಲ್ತೀರಿ ಮುಂದೆ? ತಮಗೇನು ಕನಸಿದೆ? ಸಪೋರ್ಟಿವ್ ಆಗಿ ಎಷ್ಟು ಮಟ್ಟಿಗೆ ನಾನು ನಿಂತಿದ್ದೀನಿ ಅನ್ನೋದು ಅವ್ರು ಹೇಳಬೇಕು, ನಾನು ಹೇಳೋಕ್ಕಾಗಲ್ಲ. ಬಟ್ ಅವರು ಮೀಟಿಂಗ್ಸ್ ಆಗಿರಲಿ, ಶೂಟಿಂಗ್ ಆಗಿರಲಿ, ಆ ಥರದ ಸಂದರ್ಭಗಳಲ್ಲಿ ನಾನು ಮನೆಯಲ್ಲಿ ಏನೇ ಸಂದರ್ಭದ ಏನಾದ್ರು ಡಿಸ್ಕಸ್ ಮಾಡಬೇಕು ಅಂದ್ರೂ ಅದನ್ನ ಸಾಕಷ್ಟು ತಡಿತೀನಿ. ಅವ್ರು ಫ್ರೀ ಆದ್ಮೇಲೆ ಡಿಸ್ಕಸ್ ಮಾಡೋಣ, ಪ್ಯಾಕಪ್ ಆದ್ಮೇಲೆ ಮಾತಾಡೋಣ ಅಂತ. ಸೊ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಸೊ ಆ ಥರದ್ರಲ್ಲಿ ನನ್ನ ಸಪೋರ್ಟ್ ಖಂಡಿತ ಇದೆ. ಏನು ಕಾನ್ವರ್ಸೇಷನ್ ಏನಿರುತ್ತೆ? ಸಿನಿಮಾ ಬಗ್ಗೆ ಕಾನ್ವರ್ಸೇಷನ್ ಇರುತ್ತಾ ಅಥವಾ ಫ್ಯಾಮಿಲಿ ಬಗ್ಗೆ ಕಾನ್ವರ್ಸೇಷನ್ ಇರುತ್ತಾ, ಮಗು ಬಗ್ಗೆ ಕಾನ್ವರ್ಸೇಷನ್ ಇರುತ್ತೆ, ಏನಿರುತ್ತೆ ನಿಮ್ಮ? ಎಲ್ಲ ಇರುತ್ತೆ, ಇದೆಲ್ಲಾನು ಇರುತ್ತೆ ಖಂಡಿತವಾಗ್ಲೂ. ಸಿನಿಮಾ ಅವರಾಗಿರೋದ್ರಿಂದ ಸಿನಿಮಾದ ಕಾನ್ವರ್ಸೇಷನ್ ಇದ್ದೇ ಇರುತ್ತೆ. ಬಿಕಾಸ್ ನಮ್ಗೆ ಅಪ್ಡೇಟ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಗೊತ್ತಾಗ್ತಾನೆ ಇರುತ್ತಲ್ವಾ. ಓ ಚೆನ್ನಾಗಿದೆ ಅಲ್ವಾ, ಇದು ಹಿಂಗಾಯ್ತಂತೆ, ಅಥವಾ ಯಾಕೆ ಹೀಗೆ ಆಗ್ಬಾರ್ದಾಗಿತ್ತಲ್ವಾ ಅಂತ. ಸೊ ಅದರದ್ದು ಖಂಡಿತ ಇರುತ್ತೆ. ಮಗು ಬಗ್ಗೆ ಇರುತ್ತೆ, ಫ್ಯಾಮಿಲಿ ಬಗ್ಗೆ, ಎಲ್ಲಾನು ದಿನನಿತ್ಯ ಎಲ್ಲರೂ ನಾರ್ಮಲ್ ಕಪಲ್ ಹೇಗಿರ್ತಾರೆ ಹಾಗೆ ಇರ್ತೀವಿ. ಸಿನಿಮಾ ಡಿಸ್ಕಷನ್ ಸ್ವಲ್ಪ ಹೆಚ್ಚಾಗುತ್ತೆ ಅಷ್ಟೇ. ನಾರ್ಮಲ್ ಕಪಲ್ ಹೇಗಿರ್ತಾರೆ ಹಾಗೆ ಇರ್ತೀವಿ, ನಾವು ನಾರ್ಮಲ್ ಕಪಲ್ಲೇ. ತಮ್ಮ ಪ್ರೀತಿಯ ಧರ್ಮಪತ್ನಿಗೆ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೋದಾ? ಇಲ್ಲಿ ಮಾಡ್ಬೇಕಾ? ಇಲ್ಲಿ ಮಾಡ್ಬೇಡಿ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರು ನೀ ಬಚ್ಚಿಡುವೆನ ಕಣ್ಣಲ್ಲಿ. ನೀನೇನಾ ನಾನೇ ನೀನೇನಾ, ಹೇಗಾದೇನಾ ಪ್ರೀತಿ ಹೀಗೇನಾ, ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ಸಪೋರ್ಟ್ ಬಗ್ಗೆ ಕೇಳಿದ್ರೆ, ಸಪೋರ್ಟ್ ಬಗ್ಗೆ ಕೇಳಿದ್ರಲ್ಲ, ಅದು ಆಕ್ಚುಲಿ ನನ್ನ ಕೇಳಬೇಕಾಗಿತ್ತು ಪ್ರಶ್ನೆ. ಏನಂದ್ರೆ ನಾವು ಸ್ವಲ್ಪ ನಮಗೆ ಹೇಳೋದಲ್ಲ, ಆಗ್ಲೇ ಶುರು ಮಾಡಿದಾಗಲೇ ಹೇಳಿದೆ, ಮನೆಗೆ ಬರೋದೇ ಆಕ್ಚುಲಿ ಹೊಸ್ತು. ನಮ್ಮ ಮನೆಗೆ ನಾವು ನೆಂಟರ ಥರ ಇದ್ದವರು. ಸೊ ಇವಾಗ ಮನೆಗೆ ಬರೋಂಗೆ ಆಗಿದೆ ಅಂದ್ರೆ ಅವರಿಂದ, ಅಂದರೆ ಅದು ಅವ್ರು ತೋರಿಸೋ ಪ್ರೀತಿಯೂ ಹೌದು, ಅದು ನಮ್ಗಿರೋ ಜವಾಬ್ದಾರಿ ಕರ್ತವ್ಯನೂ ಹೌದು. ಆದರೆ ನಾವು ಬ್ಯುಸಿ ಇದ್ದಾಗ, ನಾನು ಈಗ ಬೇರೆ ಭಾಷೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡುವಾಗ ಕೋರ್ಸ್ ಊರಲ್ಲಿ ಇರಲ್ಲ, ಒಂದಷ್ಟು ಲಾಂಗ್ ಸ್ಕೆಡ್ಯೂಲ್ಗಳಿದ್ದಾಗ ಆ ಎಲ್ಲವೂ ಮನೆಯ ಪರಿಪೂರ್ಣ ಜವಾಬ್ದಾರಿಯನ್ನು ತಾನು ತಗೊಂಡು, ತಾನು ಆ್ಯಕ್ಚುಲಿ ನನಗೆ ಅಂದರೆ ಕಳೆದ ಕೆಲವು ತಿಂಗಳುಗಳು ಅಥವಾ ಒಂದೆರಡು ವರ್ಷದಿಂದ ಆಕೆ ಒಬ್ಬರು ನಟಿ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಶಿ ಈಸ್ ದಟ್ ಅಮೇಝಿಂಗ್ ವೈಫ್, ಶಿ ಈಸ್ ದಟ್ ಅಮೇಝಿಂಗ್ ಮದರ್. ನಾವು ಡೆಡಿಕೇಟೆಡ್ ಮದರ್ ಅನ್ನಲಿಲ್ಲ, ನಾನು ಡಿವೋಟೆಡ್ ಮದರ್ ಅಂದರೆ ಪಾಪ ತನಗೆ ಹುಷಾರಿಲ್ಲ ಅಂದರೆ ಎಲ್ಲ ತಾಯಂದ್ರು ಮಾಡಿದೆ. ಅದಕ್ಕೆ ನನಗೆ ತಾಯಂದ್ರು ಅಂದರೆ ಹೆಣ್ಮಕ್ಳು ಅಂದರೆ ವಿಶೇಷವಾದ ಗೌರವ. ಮೊದಲು ಗೌರವಿಸ್ತಿದ್ದ ಮಟ್ಟ ಬೇರೆ. ಈಗ ಹತ್ತಿರದಿಂದ ಒಂದು ಹೆಣ್ಣನ್ನ ನನ್ನ ಜೀವನದಲ್ಲಿ ನೋಡ್ದಲ್ಲ, ಸೊ ಆಗಿಂದ ಹೆಣ್ಮಕ್ಳ ಮೇಲೆ ಮಾನ ಗೌರವ ಎಲ್ಲವೂ ಒಂಥರ ಅದು ಎಷ್ಟು ಪಟ್ಟು ಹೆಚ್ಚಾಯ್ತು ಅಂದರೆ ಹೇಳಕ್ಕೆ ಪದ ಸಿಗಲ್ಲ. ಯಾಕಂದ್ರೆ ತಮ್ಮನ್ನ ಬಸ್ದು ಮಗುಗೋಸ್ಕರ ಆಗಲಿ, ಕುಟುಂಬಕ್ಕೋಸ್ಕರ ಆಗಲಿ, ಅವ್ರಿಗೆ ಆರೋಗ್ಯ ಇರಲಿ, ಅನಾರೋಗ್ಯ ಇರಲಿ, ಬ್ಯುಸಿ ಇರಲಿ, ಕಷ್ಟ ಇರಲಿ, ಟೆನ್ಷನ್ ಇರಲಿ, ಎಲ್ಲವೂ ಪಕ್ಕ. ಮಗು ಅಂದರೆ ಫಸ್ಟ್ ಮಗು, ಮನೆ ಅಂದರೆ ಫಸ್ಟ್ ಮನೆ, ಆಮೇಲೆ ತನ್ನನ್ನು ತಾನು ಕೊನೇ ಪ್ರಯಾರಿಟಿಯಾಗಿ ಇಟ್ಕೊಂಡು ತನ್ನನ್ನು ತಾನು ಇದಕ್ಕೆ ಅರ್ಪಿಸ್ಕೊಂಡು ತನ್ನ ಇಷ್ಟು ವರ್ಷದ ಗಳಿಕೆ ಅನ್ನೋದಿದೆಯಲ್ಲ, ಗಳಿಕೆ ಅನ್ನೋದು ಬರೀ ಹಣ ಅಲ್ಲ, ತನ್ನ ಹೆಸರಿರಲಿ, ಕೀರ್ತಿ ಇರಲಿ, ಅಥವಾ ಒಂದು ಕ್ಯಾರೆಕ್ಟರ್ ಅಂತ ಡೆವಲಪ್ ಆಗಿರುತ್ತಲ್ಲ, ಅದೆಲ್ಲವನ್ನು ಲೆಕ್ಕಿಸದೆ ತಾನು ತುಂಬ ಸರಳವಾಗಿ, ಅತಿ ಸರಳವಾಗಿ ಈ ಥರ ಇರ್ತಾಳೆ ನನ್ನ ಹುಡುಗಿ ಅಂತ ನಾನು ಆ್ಯಕ್ಚುಲಿ ಎದುರು ನೋಡಿರಲಿಲ್ಲ. ಶಿ ಇಸ್ ದಟ್ ಬ್ಯೂಟಿಫುಲ್ ಆಸ್ ಅ ವೈಫ್, ಆಸ್ ಅ ಮದರ್, ಆ್ಯಂಡ್ ಸಲ್ಯೂಟ್ ಟು ಎವ್ರಿ ವುಮನ್.
ಎಷ್ಟು ಖುಷಿ ಆಗುತ್ತೆ ಮೇಡಮ್, ತಾವೆಷ್ಟು ಪುಣ್ಯ ಮಾಡಿದ್ದೀರಿ ಅನ್ಸುತ್ತೆ, ಇಷ್ಟು ಪ್ರೀತಿ ಮಾಡುವಂಥ ಗಂಡ ನಿಮ್ಮ ಜೊತೆ ಇದ್ದಾರೆ. ಹೌದು, ಖಂಡಿತ. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್. ಬಿಕಾಸ್ ಅದನ್ನ ನಾವು ಮದ್ವೆ ಆದ್ಮೇಲೆ ಸಾಕಷ್ಟು ಕಲಿತೀವಿ. ಸೊ ಆ ಥರ ಸಾಕಷ್ಟು ನನಗೆ ಕಲ್ಸ್ಕೊಟ್ಟಿರೋದು ಹೌದು, ನಾನು ಕಲ್ತಿರೋದು ಹೌದು. ಆ್ಯಂಡ್ ಇಟ್ಸ್ ಪಾರ್ಟ್ನರ್ಶಿಪ್ ಪ್ರತಿಯೊಂದ್ರಲ್ಲೂ. ಕರೆಕ್ಟ್. ಸೊ ಪಾರ್ಟ್ನರ್ಸ್ ಇನ್ ಕ್ರೈಮ್, ಪಾರ್ಟ್ನರ್ಸ್ ಇನ್ ಎವ್ರಿಥಿಂಗ್. ನಿಮಗೋಸ್ಕರ ಪಾರ್ಟ್ನರ್ಸ್ ಇನ್ ಕ್ರೈಮ್ ಟು ಈಗ ಪಾರ್ಟ್ನರ್ಸ್ ಇನ್ ರೈಮ್ಸ್ ಈಗ. ನಂಗೆ ಯಾವ ಹಾಡು ನೆನಪಾಗಲ್ಲ ಇವಾಗ. ಏನಾದರೂ ಒಂದು ಡೈಲಾಗು, ಏನಾದರೂ ಒಂದು ನಿಮ್ಮ ಪತಿಗೋಸ್ಕರ, ಇಷ್ಟು ಪ್ರೀತಿ ಮಾಡುವಂಥ ಪತಿಗೋಸ್ಕರ ಡೆಡಿಕೇಟ್ ಮಾಡೋದಾದ್ರೆ ಏನು ಹೇಳ್ತೀವಿ? ಬೇಡಿ ಪದ್ಯ, ಯಾವ್ದಾದ್ರು ಪದ್ಯ ಹಾಡ್ಬಿಟ್ರೆ ಕಷ್ಟ ಮಗು ಹಾಡೋದನ್ನ. ಆಕ್ಚುಲಿ ಅದು ಪದ್ಯನೇ ಬರ್ತಿದೆ ನನಗೆ, ಮಗುಗೆ ಅದನ್ನ ಹೇಳ್ಕೊಟ್ಟು ಹಾಡಿ ಹಾಡಿ ಯಾವ ಹಾಡುಗಳು ನಂಗೆ ಬರೋದೇ ಇಲ್ಲ. ಹಾಡ್ಬೇಕಷ್ಟೇ. ಓಕೆ, ಯಾವ ಹಾಡು? ಭಾರಿ ತಲಹರಟೆ ಇದಕ್ಕೂ ಮುಂಚೆ. ಈಗ ಒಂದ್ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಮಗ ಹುಟ್ಟಿದ ಮೇಲೆ. ನಾನು ತಲೆನೋವ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಕಾರಲ್ಲಿ ಯಾವಲ್ಲೂ ಜರ್ನಿ ಮಾಡ್ಬೇಕಾರೆ, ಹೌದಾ ನಿದ್ದೆ ಬರ್ತಾ ಇಲ್ಲಮ್ಮ, ಮಲಗಿಸ್ಲಮ್ಮ, ಬಾ ಅಮೃತಾಂಜನ ಹಚ್ಕೊಡ್ತೀನಿ ಅಂದ್ಬಿಟ್ಟು ಮಲಗಿಸ್ತೀನಿ, ಹಾಡಾಡ್ಲ ಅಂದ್ಬಿಟ್ಟು ಕಳ್ಳ ಚಂದ ಮಾಮ ಅಂತ ಚಂದಮಾಮನ್ ಹಾಡು ಹಾಡ್ತೀನಿ ಅಂದೆ, ಚಂದಮಾಮನ್ ಹಾಡೇ ಹಾಡ್ದೆ. ಓಕೆ, ಅವ್ರ ಬಗ್ಗೆ ನಾಟಿ ಸಾಂಗ್ ಅಂತಂದ್ರೆ, ಪ್ಲೀಸ್ ಪ್ಲೀಸ್. ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ ಪ್ರೀತಿ. ರಿಪಬ್ಲಿಕ್. ನೀವು ಹೌದಾ ಸರ್? ರಿಪಬ್ಲಿಕ್ ಸಾಂಗ್ ಇದು ಅಷ್ಟೇ, ಸಿನಿಮಾ ಹಾಡು. ಖುಷಿ ಆಗುತ್ತೆ ನಿಮ್ಮಿಬ್ಬರ ಈ ಪ್ರೀತಿ, ಈ ಅನ್ಯೋನ್ಯತೆ ನೋಡಿದಾಗ ಖುಷಿ ಆಗುತ್ತೆ. ಸೀರಿಯಸ್ ವಿಚಾರ ಬರೋಣ ಸರ್. ಸಿನಿಮಾ ಎಕ್ಸ್ಪ್ರೆಷನ್ ಚೇಂಜ್. ಸಿನಿಮಾ ಜರ್ನಿ, ಅವಕಾಶಗಳು ಹೇಗಿದೆ? ಮುಂದೆ ಯಾವ ರೀತಿ ತೊಡಗಿಸ್ಕೊಳ್ಬೇಕಂತ ಅನ್ಕೊಂಡಿದ್ದೀರಿ? ಯಾವ ರೀತಿ ಪಾತ್ರಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಯಾವ ಪ್ರಾಜೆಕ್ಟ್ ಈಗ ಪ್ರೋಗ್ರೆಸ್ ಇದೆ? ಇನ್ನೇನು ಸದ್ಯದಲ್ಲೇ ತಲವಾರ್ಪೇಟೆ ಸಿನಿಮಾ ಪ್ರಮೋಷನ್ಸ್ ಶುರು ಆಗುತ್ತೆ. ಶೂಟಿಂಗ್ ಮುಗಿಸಿದ್ವಿ, ಡಬ್ಬಿಂಗ್ ಮುಗೀತು. ಸೊ ಪ್ರಮೋಷನ್ಸ್ ನಮ್ಗೆ ಸಿನಿಮಾ ರಿಲೀಸ್ ಪೊಸಿಷನಿಂಗ್ ನೋಡ್ಕೊಂಡು ಪ್ರಮೋಷನ್ ಶುರು ಮಾಡ್ತೀವಿ. ಕನ್ನಡದಲ್ಲಿ ಅದು ಒಂದು ತಮಿಳ್ ಸಿನಿಮಾ ರಿಲೀಸ್ಗಿದೆ, ಒಂದು ತೆಲುಗು ಸಿನಿಮಾ ಕಳೆದ ಕೆಲವು ದಿವಸಗಳ ಹಿಂದೆ ರಿಲೀಸ್ ಆಗಿತ್ತು. ಇನ್ನೇನು ನೆಕ್ಸ್ಟ್ ಮುಂದಿನ ವಾರ ಒಂದು ಹೊಸ ತೆಲುಗು, ಒಂದು ಕನ್ನಡ ಸಿನಿಮಾ ಶುರು ಆಗ್ತಾ ಇದೆ. ಅದೆಲ್ಲ ಆ ಸಿನಿಮಾಗಳು ಬರೋವಾಗ ಅದ್ರ ಬಗ್ಗೆ ಮಾತಾಡಿದ್ರೆ ಚಂದ. ಅಂಡ್ ಮುಂದೆ ಕನಸು ಅಂತಂದ್ರೆ ಸಿನಿಮಾಗಳಲ್ಲಿ ಯಾವಾಗಲೂ ಅದೇ ನಾನು ಹೇಳ್ದಲ್ಲ, ನನಗೆ ಸಿನಿಮಾಗೆ ಬರ್ತೀನಿ ಅಂತ ನಾನು ಅನ್ಕೊಂಡವನಲ್ಲ, ನಟ ಆಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಸಿಂಗರ್ ಆಗಬೇಕು, ಕೆಸೆಟ್ಟಲ್ಲಿ ಒಂದು ಸಲ ನನ್ನ ಹೆಸರು ನೋಡ್ಕೋಬೇಕು ಅಂತ ಅಷ್ಟೇ ಆಸೆ ಪಟ್ಟವನು. ಬದುಕು ನನ್ನ ಇಲ್ಲಿ ತನಕ ಕರ್ಕೊಬಂದು ಸಿನಿಮಾನೇ ಬಾಲ್ಯದಿಂದ ಬಾಳಿ ಬದುಕಿದಂಥ ಒಬ್ಬ ಅದ್ಭುತವಾದ ನಟಿಯನ್ನು ನನಗೆ ಶ್ರೀಮತಿಯಾಗಿ ಕೊಟ್ಟಿದೆ. ಸೊ ಇಲ್ಲಿ ತನಕ ಸಿನಿಮಾ ಕರ್ಕೊಂಬಂದಿದೆ. ಈ ಸಿನಿಮಾಗೆ ಅವಕಾಶ ಸಿಕ್ಕಾಗೆಲ್ಲ ಪ್ರತಿ ಸಲ ಪ್ರತಿ ಹಂತದಲ್ಲೂ ನನ್ನ ಕೈಲಾಗೋ ಏನೋ ಒಂದು ಬೆಸ್ಟ್ನ ಕೊಡಬೇಕು, ಬೆಸ್ಟ್ ಕೆಲಸ ಮಾಡಬೇಕು ಅನ್ನೋದು ಒಂದೇ ಇರಾದೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಕರೆಕ್ಟ್. ಒಂದು 10 ವರ್ಷ ಹಿಂದೆ ತಾವು ಅನ್ಕೊಂಡಿದ್ರ ಇವತ್ತು ತಾವು ಸ್ಟಾರ್ ನಟ, ಸ್ಟಾರ್ ನಟಿಯನ್ನು ವರಿಸಿದ್ದೀರಿ, ಜೀವನ ಖುಷಿಯಾಗಿದೆ, ಬದುಕು ಮಗ ಬಂದ ಮೇಲೆ ಇನ್ನಷ್ಟು ಇಮ್ಮಡಿಯಾಗಿದೆ ಖುಷಿ. ಒಂದು 10 ವರ್ಷದ ಹಿಂದೆ ತಾವು ಯೋಚನೆ ಮಾಡಿದರೆ ಇಂಥದ್ದೊಂದು ಬದುಕು ನಂದು ಇರುತ್ತೆ ಅಂತೇಳಿ ತಾವು ಅನ್ಕೊಂಡಿದ್ರ? ನಾವೇನೇ ಆದರೂ ನಮಗೆ ನಾವು ಸ್ಟಾರ್ ಅಲ್ಲ, ನಾವು ನಾವೇ ಮನೆಗೆ ಮಕ್ಕಳೇ. ಬದುಕು ಇಷ್ಟು ಮೊದಲು ಇಷ್ಟು ರೀತಿಯಲ್ಲಿ ತಿರುಗಿ ಹಿಂಗೆಲ್ಲ ಬರುತ್ತೆ, ಇಂಥ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಈ ಥರ ಮಾತಾಡ್ತೀನಿ ಅನ್ನೋದೆಲ್ಲ ನನಗೆ ಯಾವತ್ತೂ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ನಟನೆ ಮಾಡ್ತೀನಿ ಅನ್ನೋದೇ ನನಗೆ ಇರೋದೇನೂ ಆಗಿರಲಿಲ್ಲ. ಯಾವಾಗ ಸಿನಿಮಾ ಕೈ ಹಿಡಿತು, ಅವಕಾಶಗಳು ಬಂತು, ಆ್ಯಂಡ್ ಟಚ್ ವುಡ್ ಆ ದಿನದಿಂದ ಈ ದಿನದ ತನಕ ನನ್ನ ಕೆಲಸ ವಾಪಸ್ ನನಗೆ ಕೆಲಸ ಕೊಡ್ತಾ ಇದೆ. ಇದಕ್ಕೆ ಬದ್ಧನಾಗಿ ಹೀಗೆ ಇರಬೇಕು ಅನ್ನೋ ಆಸೆ. ಆ್ಯಂಡ್ ಜವಾಬ್ದಾರಿಗಳು ಹೆಚ್ಚೆಚ್ಚು. ಅಂದರೆ ಈಗ ಜಿಮ್ಗೆ ಮೊದಲನೇ ದಿವಸ ಹೋದಾಗ 2 kg ಡಂಬಲ್ ಕೊಡ್ತಾರೆ, 5 kg ಕೊಡ್ತಾರೆ, ಆಮೇಲೆ 5 kg ಕೊಡ್ತಾರೆ, ಆಮೇಲೆ ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 1 ತಿಂಗಳು 2 ತಿಂಗಳಾದ್ಮೇಲೆ, ವರ್ಷ ಆದ್ಮೇಲೂ ಅದೇ 5 kg ಡಂಬಲ್ ಇಟ್ಕೊಂಡ್ರೆ ಬೆಲೆ ಇರಲ್ಲ. ಸೊ ಹಾಗಾಗಿ ಶೋಲ್ಡರ್ ಬಿಗ್ಗರ್ ರೆಸ್ಪಾನ್ಸಿಬಿಲಿಟೀಸ್, ಡೆಲಿವರ್ ಬೆಸ್ಟ್. ಕನ್ನಡ ಚಿತ್ರರಂಗವನ್ನು ಕಂಪೇರ್ ಮಾಡಿದರೆ ಪರಭಾಷೆಯ ಚಿತ್ರರಂಗ ಕಂಫರ್ಟೇಬಲ್ ಅಂತ ಅನ್ಸುತ್ತಾ? ನಾವು ಹೇಳಿದ್ವಿ ತೆಲುಗು ಬೇರೆ ಸಿನಿಮಾದ ಬಗ್ಗೆ ಎಲ್ಲ ತಾವು ಮಾತಾಡಿದ್ರಿಂದ ಕಂಫರ್ಟಬಲ್ ಎಲ್ಲಾನು. ಅಂದರೆ ನನಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನನಗೆ ಯಾವುದೇ ಥರನಾದ ವ್ಯತ್ಯಾಸ ಕಾಣಿಸೇ ಇಲ್ಲ.
ಏನಂದರೆ ಇನ್ನೂ ಹೊರಗಡೆ ಹೋದಾಗ ಹೊಸದಾಗಿ ನಾವು ಅವ್ರಿಗೆ ಪರಿಚಯ ಆಗ್ತಿದ್ದಾಗ ನಾವಿನ್ನೂ ಹೊಸ ನಟ ಅನ್ನೋ ರೀತಿ ಅವ್ರು ನೋಡ್ಬೋದೇ ವಿನಃ, ಅಥವಾ ಕನ್ನಡ ನಟ ಅಂತಾರೆ ಅಥವಾ ಹೊಸ ನಟ ಅನ್ಕೊಳ್ತಾರೆ. ಸೆಟಲ್ ಎಲ್ರಿಗೂ ಗೊತ್ತಿರಲ್ಲ, ಎಲ್ಲರೂ ಎಲ್ಲ ಸಿನಿಮಾಗಳು ನೋಡಲ್ಲ, ಬೇರೆ ಭಾಷೆ ಸಿನಿಮಾಗಳು ನೋಡದೇ ಇರೋ ಜನನೂ ಇದ್ದಾರೆ. ಸೊ ಅವ್ರಿಗೆ ಇವನು ಯಾರು ಈ ಹುಡುಗ, ಎಲ್ಲಿಂದ ಕರ್ಕೊಂಬಂದಿರೋ ಅನ್ನೋ ರೀತಿ ನೋಡ್ತಾರೆ. ಆ್ಯಂಡ್ ಗೊತ್ತಿರೋರು ಕನ್ನಡ ನಟರು, ಕನ್ನಡ ನಡಿಗರು ಅಂತಾರೆ. ಸೊ ಅಷ್ಟು ಅದು ಒಂದೆರಡು ದಿವಸಕ್ಕೆ ಮಾತ್ರ ಅದು ಹೋದ ಹೊಸದ್ರಲ್ಲಿ. ಶೂಟಿಂಗ್ ರೊಟೀನ್ ಆಗ್ಬಿಟ್ಮೇಲೆ ಅದು ಎಲ್ಲ ಒಂದೇ ಕಲ್ತೋಗ್ಬಿಟ್ಟಿರ್ತೀವಿ. ಸೊ ಇಲ್ಲಿ ವ್ಯತ್ಯಾಸ ಅನ್ನೋದೇನು ಇರಲ್ಲ. ಕೆಲಸ ಅಂತ ಬಂದಾಗ ಹಾಕೋ ಶ್ರಮ ಒಂದೇ. ಆ್ಯಂಡ್ ಅಲ್ಲಿಯ ಭಾಷೆ, ಅಲ್ಲಿಯ ಶೈಲಿ, ಪದ್ಧತಿಗಳೊಂಚೂರು ವ್ಯತ್ಯಾಸ ಆಗ್ಬೋದೇ ವಿನಃ ಬೇರೆ ಏನಿಲ್ಲ. ಆ್ಯಂಡ್ ಇವತ್ತಿಗೆ ಕನ್ನಡ ಸಿನಿಮಾ ಅಂದರೆ ಒಂದು ಕಾಲ ಇತ್ತು, ಪ್ರಾಬಬ್ಲಿ ಬೇರೆ ಇಂಡಸ್ಟ್ರಿಯವರು ನಮ್ಮನ್ನು ತುಂಬ ಚಿಕ್ಕದಾಗಿ ನೋಡ್ತಿದ್ರು, ಸಣ್ಣದಾಗಿ ಅನಿಸೋರು. ಸೊ ಕನ್ನಡ ಇಂಡಸ್ಟ್ರಿ ಕನ್ನಡನ ಅನ್ನೋ ಒಂಥರ ಏನೋ ಒಂದು ಸ್ವಲ್ಪ ಚಿಕ್ಕ ನೋಟ ಇತ್ತು, ಕಿರುನೋಟ ಅನ್ನೋದಕ್ಕಿಂತ ಕೆಳಗಿತ್ತದು. ಈಗ ಆ ಗಡಿ ಎಲ್ಲ ನಮ್ಮ ಸಿನಿಮಾಗಳು ದಾಟಿಸಿ ತುಂಬ ಹೆಮ್ಮೆ ಪಡೋ ಮಟ್ಟಕ್ಕೆ, ಎಲ್ಲರೂ ಗರ್ವ ಪಡೋ ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ. ಕರೆಕ್ಟ್. ಹರಿಪ್ರಿಯ ಅವರೇ, ಲವ್, ಲೈಫ್, ಸಿನಿಮಾ ಮುಂದೆ ಹೇಗೆ? ಮುಂದೆ ಹೇಗೆ ಅಂದರೆ ಸಿನಿಮಾಕ್ಕೆ ಮತ್ತೆ ನೀವು ಬರ್ತೀರಿ, ಅವಕಾಶಗಳು ಬರ್ತಾರೆ, ಬರಲ್ಲ ತಳ್ತೀವಿ. ಸಿನಿಮಾಗಳನ್ನು ಮಾಡ್ತೀರಿ? ಖಂಡಿತ ಮಾಡ್ತೀನಿ. ಬಿಕಾಸ್ ಅದು ಐ ಫೀಲ್ ಐ ಬಿಲಾಂಗ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮರಾ ಅಂತ ಯಾವತ್ತೂ ಅದು ಅನಿಸಿದೆ ನನಗೆ. ಅಂದರೆ ಸಿನಿಮಾಗೆ ಸಾಕಷ್ಟು ಟೈಮ್ ಬೇಕು, ಅಟ್ಲೀಸ್ಟ್ ಒಂದು ಸ್ಕೆಡ್ಯೂಲ್ಗಾದರೂ ಕೊಡೋ ಅಷ್ಟು ಸಮಯ ಬೇಕು. ಸೊ ಆ ಸಮಯ ಈಗ ತಕ್ಷಣಕ್ಕೆ ಆಗ್ತಿಲ್ಲ. ಬಟ್ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಸ್ ಆಗಿರ್ಬೋದು, ಈ ಥರದ ಕೆಲಸಗಳೆಲ್ಲ ನಾನು ಯಾವತ್ತೂ ಬಿಟ್ಟೇ ಇಲ್ಲ. ಇನ್ಫ್ಯಾಕ್ಟ್ ಡೆಲಿವರಿ ಆದ 15 ದಿನಕ್ಕೆ ಹೋಗಿ ಒಂದು ಫೋನ್ನ ಲಾಂಚ್ ಮಾಡಿ ಬಂದೆ. ಅದಾದಮೇಲೆ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಾನೆ ಇದ್ದೀನಿ. ಸಿನಿಮಾ ಕತೆಗಳನ್ನ ಕೇಳೋಕ್ಕೆ ಶುರು ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿರುವಂಥ ಕತೆ ಮತ್ತು ತಂಡ ಇದ್ರೆ ಮಾತ್ರ ಮತ್ತೆ ಶುರು ಮಾಡ್ತೀನಿ. ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಖಂಡಿತ ಮಾಡಲ್ಲ. ಒಂದು ಒಳ್ಳೆ ಸಿನಿಮಾ ಜೊತೆ ವಾಪಸ್ ಬರ್ತೀನಿ. ತಮ್ಮೆಲ್ಲ ಕೆಲಸಗಳಿಗೂ, ತಮ್ಮೆಲ್ಲ ಅವಕಾಶಗಳಿಗೂ, ತಮ್ಮೆಲ್ಲ ನಟನೆಗೂ ತಮ್ಮ ಪತಿ ಹೇಗೆ ತಮಗೆ ಸಹಕರಿಸ್ತಾರೆ ಮತ್ತು ಹೇಗೆ ತಮ್ಮ ಜೊತೆಯಲ್ಲಿ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ? ಹಿ ಇಸ್ ವೆರಿ ಸಪೋರ್ಟಿವ್. ಈಗ ನಾವಿಬ್ರು ತುಂಬ ಇಂಡಿಪೆಂಡೆಂಟ್ ಪೀಪಲ್. ಸೊ ನಾವೇ ನಮ್ಮ ವೃತ್ತಿ ಬದುಕನ್ನು ನಾವು ಕಟ್ಕೊಂಡು ಬಂದಿರೋಂಥವ್ರು. ನಾನು ಇಂಡಿವಿಜುವಲ್ ಆಗಿ, ಅವರು ಇಂಡಿವಿಜುವಲ್ ಆಗಿ. ಸೊ ನಮ್ಮ ಸಿನಿಮಾದ ಡಿಸಿಷನ್ಸ್ನ ನಾವೇ ತಗೋತೀವಿ, ಬಟ್ ಒಪಿನಿಯನ್ಸ್ನ ತಗೋತೀವಿ, ಶೇರ್ ಮಾಡ್ಕೋತೀವಿ. ಅವ್ರು ಯಾವುದೇ ಒಂದು ಕತೆ ಕೇಳಿದ್ರು ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತೀನಿ, ಹೇಗಿತ್ತು ಕತೆ, ಚೆನ್ನಾಗಿತ್ತಾ, ಯಾರು ಟೀಮ್ ಮೆಂಬರ್ಸ್, ಯಾರು, ನಿಮ್ಮ ಪಾತ್ರ ಹೇಗಿದೆ, ಇವೆಲ್ಲನೂ ನಾನು ಕೇಳ್ತೀನಿ. ಸೊ ಅದೇ ರೀತಿ ನಾನು ಯಾವ್ದಾದ್ರು ಕತೆ ಕೇಳಿದಾಗ ಅವರು ಕೇಳ್ತಾರೆ ಹೀಗೆ ಅಂತ. ಸೊ ಅದರಲ್ಲಿ ಏನಾದರೂ ಕರೆಕ್ಷನ್ಸು ಅಥವಾ ಚೇಂಜಸ್ಸು ಈ ಥರದ್ದು ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಕೆಲವು ಸಜೆಷನ್ಸ್ ಒಬ್ರಿಗೊಬ್ರು ಕೊಟ್ಕೋತೀವಿ. ಸೊ ಅದು ಬಿಟ್ಟು ನಾವು ಡಿಸಿಷನ್ಸ್ ಅವ್ರ ಪರವಾಗಿ ನಾನು ಡಿಸಿಷನ್, ನನ್ನ ಪರವಾಗಿ ಅವ್ರ ಡಿಸಿಷನ್, ಕೆರಿಯರ್ ವೈಸ್ ನಾವು ತಗೊಳ್ಳಲ್ಲ. ಕರೆಕ್ಟ್. ಸೊ ಇದನ್ನ ಮಾಡಬೇಡ ಅಂತ ಒಬ್ರಿಗೊಬ್ರು ಹೇಳಲ್ಲ. ಯಾವ ಪಾತ್ರ ಮಾಡಬೇಕು ಅಂತ ತಮಗೇನಾದರೂ ಆಸೆ ಇದೆ ಮುಂದೆ, ಇಂಥದ್ದೊಂದು ಪಾತ್ರ ನಾನು ಮಾಡಬೇಕು ಅಂತೇಳಿ ಏನಾದರೂ? ಐ ಆಮ್ ವೆರಿ ಫಾರ್ಚುನೇಟ್. ನಾನು ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡು ಬಂದವಳಲ್ಲ. ಸೊ ಬಂದಮೇಲೆ ಐ ಆಮ್ ವೆರಿ ವೆರಿ ಲಕ್ಕಿ. ಈ ಜನ್ರೇಷನ್ ಹೀರೋಯಿನ್ಸಲ್ಲಿ ಸೊ ಇಷ್ಟು ಪಾತ್ರಗಳು ಎಲ್ಲರಿಗೂ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಬಿ ಕಾಲೇಜ್ ಗೋಯಿಂಗ್ ಅಥವಾ ಒಂದು ಹೌಸ್ ವೈಫ್ ಆಗಿರ್ಬೋದು, ಹಿಸ್ಟಾರಿಕಲ್, ಮೈಥಲಾಜಿಕಲ್ ಅಥವಾ ಕಾಲ್ ಗರ್ಲ್ ಆಗಿರ್ಬೋದು, ಒಂದು ಪೊಲೀಸ್ ಆಗಿರ್ಬೋದು, ಈ ಥರದ್ದು ಪ್ರತಿಯೊಂದು ಪಾತ್ರನೂ ನಾನು ನಿಭಾಯಿಸಬಲ್ಲೆ ಅಂತ ಡಿರೆಕ್ಟರ್ಸ್ ನನ್ನ ಚೂಸ್ ಮಾಡಿದ್ರಲ್ವಾ. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್. ಸೊ ನನ್ನ ನಂಬಿ ದುಡ್ಡು ಹಾಕಿದ್ರಲ್ವಾ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್. ಸೊ ನನ್ನ ಇಷ್ಟಪಟ್ಟು ಇಷ್ಟು ದೂರ ಕರ್ಕೊಂಬಂದಂಥ ಆಡಿಯನ್ಸ್ಗೆ ಥ್ಯಾಂಕ್ಸ್. ಸೊ ನಾನು ಆಸೆ ಪಡೋಕ್ಕಿಂತ ಮುಂಚೆನೇ ನನಗೆ ಆ ಥರ ಪಾತ್ರಗಳೆಲ್ಲ ಸಿಕ್ಕಿದೆ. ಸೊ ಈಗ ಆ ಥರದ್ದು ಕನಸಿದ್ದು ಅದು ಅಂಥರದ್ದು ಯಾವುದೂ ಇಲ್ಲ. ಸೊ ಒಂದಷ್ಟು ಡಿರೆಕ್ಟರ್ಸ್ ಜೊತೆ ಇನ್ನೂ ವರ್ಕ್ ಮಾಡಬೇಕು, ನಾನು ಇನ್ನೂ ಕಲಿಬೇಕು. ಕರೆಕ್ಟ್. ಕೊನೆಯದಾಗಿ ವಸಿಷ್ಠ ಸಿಂಹ ಅವರೇ, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟ ಬೇಕು ಅಂತೇಳಿ ತಮ್ಗನ್ಸುತ್ತಾ? ಒಬ್ಬ ಅಲ್ಲ, ಹಲವಾರು ನಾಯಕರು ಬೇಕು. ಹಲವಾರು ಜನ ನಾಯಕ ನಟರು, ಹಲವಾರು ಜನ ನಾಯಕಿಯರು, ಹಲವಾರು ನಿರ್ಮಾಪಕರು, ಹಲವಾರು ನಿರ್ದೇಶಕರು, ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಹಲವಾರು ಬರಹಗಾರರು ಬೇಕು. ಯಾಕಂದರೆ ಬರವಣಿಗೆಯಿಂದ ಬಾಕಿದೆಲ್ಲ. ಕರೆಕ್ಟ್. ಸೊ ದುಡ್ಡಿಟ್ಕೊಂಡು ಒಳ್ಳೆ ಬರವಣಿಗೆ ಇಲ್ಲದೆ ಇರೋದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರ ಪ್ರಯೋಜನ ಇಲ್ಲ. ಟ್ಯಾಲೆಂಟ್ ಇದ್ದು ಆ್ಯಕ್ಟ್ ಮಾಡೋಕ್ಕೆ ಬಂದು ಒಳ್ಳೆ ಸ್ಕ್ರಿಪ್ಟು, ಪಾತ್ರ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಎಷ್ಟೇ ಒಳ್ಳೆ ಸ್ಕಿಲ್ ಸೆಟ್ ಇದ್ರು, ಒಂದು ನವಿರಾದ ಒಂದು ಚಿತ್ರಕಥೆ ಇಲ್ಲ ಅಂದರೆ ಆ ಕಥೆಯನ್ನು ಡೈರೆಕ್ಟರ್ ಹೇಳಿ ಅದು ಅನರ್ಥ ಆಗುತ್ತೆ. ಸೊ ಒಳ್ಳೆ ಬರಹಗಾರರಾದಿಯಾಗಿ ಎಲ್ಲರೂ ಬೇಕು. ಆ್ಯಂಡ್ ಈ ಥರ ಒಂದಷ್ಟು ಹೀರೋಯಿನ್ಗಳು ಬರಬೇಕು. ಆ್ಯಂಡ್ ಲೈಫಲ್ಲಿ ಏನು ಬೇಕಾದ್ರೂ ವೇಸ್ಟ್ ಆಗ್ಬೋದು, ಟೈಮ್ ವೇಸ್ಟ್ ಆಗ್ಬೋದು. ನಾವೆಲ್ಲರೂ ಒಂದಲ್ಲ ಒಂದು ಮೋಡ್ ಆಫ್ ಎಂಟರ್ಟೈನ್ಮೆಂಟ್ಗೆ ವೇಸ್ಟ್ ಮಾಡೇ ಮಾಡ್ತೀವಿ.
ದುಡ್ಡು ವೇಸ್ಟ್ ಆಗ್ಬೋದು, ಮತ್ತೆ ದುಡ್ಕೋತೀವಿ. ಪ್ರತಿಭೆ ವೇಸ್ಟ್ ಆಗಬಾರ್ದು. ನಿಜ. ಯಾಕಂದ್ರೆ ಪ್ರತಿಭೆ ಯಾರಪ್ಪನ ಸ್ವತ್ತು ಅಲ್ಲ, ಎಲ್ಲದೊಂದು USP, ಒಬ್ಬರ ಇಂಡಿವಿಜುವಾಲಿಟಿ ಅವ್ರವ್ರದ್ದೇ ಅದು. ಆ ಥರದವ್ರು ಇನ್ನೊಬ್ರು ಹುಟ್ಟಲ್ಲ, ಆ ಥರದವ್ರು ಇನ್ನೊಬ್ರು ಬರಲ್ಲ. ನೋಡಕ್ಕೆ ಹೋಲಿಕೆ ಕಾಣ್ಬೋದು ಅಷ್ಟೇ, ಟ್ಯಾಲೆಂಟ್ ಒಂದೇ ಇರಲ್ಲ. ಸೊ ಎವ್ರಿ ಟ್ಯಾಲೆಂಟ್, ಎವ್ರಿ ಲೋಕಲ್ ಟ್ಯಾಲೆಂಟ್ ಶುಡ್ ಬಿ ಸೆಲೆಬ್ರೇಟೆಡ್. ಆ್ಯಂಡ್ ಐ ವಿಶ್ ಟ್ಯಾಲೆಂಟ್ಸ್ ಲೈಕ್ ಮೆನಿ ಟ್ಯಾಲೆಂಟ್ ಶುಡ್ ಕಮ್ ಇನ್ ಟು ದ ಇಂಡಸ್ಟ್ರಿ. ಜೊತೆಗೆ ಆಗಲೇ ಹೇಳ್ದಲ್ಲ, ಅವ್ರು ಆ್ಯಕ್ಟ್ ಮಾಡಿದ್ರೆ ನಾವು ತಳ್ತೀವಿ ಸೆಟ್ಗೆ ಅಂತ. ಸೊ ಅದು ಅದ್ಭುತವಾದ ಟ್ಯಾಲೆಂಟು. ಅಷ್ಟು ಒನ್ ಆಫ್ ದ ವರ್ಸಟೈಲ್ ಆ್ಯಕ್ಟ್ರೆಸ್ ದಟ್ ಐ ಹ್ಯಾವ್ ವಾಚ್ಡ್ ಆನ್ ಸ್ಕ್ರೀನ್. ಸೊ ಹಾಗಾಗಿ ಪ್ರತಿಭೆ ವೇಸ್ಟ್ ಆಗಬಾರ್ದು ಅಂತ ಗಟ್ಟಿಯಾಗಿ ನಂಬೋನು ನಾನು. ಆಕೆ ನಟನೆ ಮಾಡಲೇಬೇಕು. ನಿಮ್ಮ ಮೂಲಕನೂ ಒತ್ತಾಯ ಮಾಡಿಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಕ್ತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಹರಿಪ್ರಿಯ ಅವರೇ, ವಸಿಷ್ಠ ಸಿಂಹ ಅವರೇ, ನಿಮಗೂ ಕೂಡ ಥ್ಯಾಂಕ್ ಯು. ವಿಶೇಷ ಅತಿಥಿಗಳು ನಮ್ಮ ಜೊತೆಲಿ ಮುಕ್ತವಾಗಿ ಮಾತಾಡಿದರು. ಆ ಮೂಲಕ ಹರಿಪ್ರಿಯ ಅವ್ರ ಮುಂದೆ ನಾನು ಬರ್ತೀನಿ, ಅವಕಾಶಗಳು ನಾನು ಅಂದ್ಕೊಂಡಂಗೆ ಸಿಕ್ಕಿದ್ರೆ ಅನ್ನೋದನ್ನು ಹೇಳಿದರು. ನಿಮ್ಮಿಬ್ಬರ ಬದುಕು ಬಂಗಾರವಾಗಲಿ, ದಾಂಪತ್ಯ ಜೀವನ ಸುಖವಾಗಿರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಹರಿಪ್ರಿಯ ಮತ್ತು ವಸಿಷ್ಠ ಸಿಂಹ ಅವರೇ. ಈ ಕಾರ್ಯಕ್ರಮದ ಸೆಷನ್ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಈ ಕಾರ್ಯಕ್ರಮದ ಸೆಷನ್ ಪಾರ್ಟ್ನರ್ಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ರಿಪಬ್ಲಿಕ್ ಕನ್ನಡದ ಸಂಪಾದಕರಾಗಿರುವಂತಹ ಶ್ರೀಮತಿ ಶೋಭಾ ಮಳವಳ್ಳಿ ಅವರು ಹರಿಪ್ರಿಯ ಮತ್ತು ವಸಿಷ್ಠ ಸಿಂಹ ಅವರಿಗೆ ಗೌರವ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಪ್ರೀತಿಯ ದಂಪತಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಂದ. Co-powered by Canara Bank. Together we can. Beverage partner Campa Energy. Energia Blast Superfast. Payments partner Bheem. भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.